ಸೋಷಿಯಲ್ ನೋಡಿ ಇಲ್ಲೇನು ಕಾನ್ಸಂಟ್ರೇಟ್ ಇದೆ ಇಲ್ಲೇನೇನೋ ಮಾಡಲ್ಲ, ಗೊತ್ತಿರೋದನ್ನ ಮಾಡ್ಕೊಂಡು ಹೋಗ್ತೀವಿ ಅವ್ರನ್ನ. ಇದು ಏನಿದೆ ಮಾಡಲ್ಲ ಅದೇ. ಸೊ ಇವಾಗ ನಮಗೆ ಟ್ರಾನ್ಸ್ಫಾರ್ಮರ್ ಶೆಡ್ ಅಂತ ತಗೊಳ್ತೇವೆ. ಅವಾಗ ಸಿಟಿಯನ್ನು ಕೂಡ ಸಿಟಿ ಎಲೆಕ್ಟ್ರಿಕಲ್ ಆಫ್ ಹಾಕೊಂಡಾಗ ಇಲ್ಲಿ ಆಫ್ ಅಂತ ಬರ್ತದೆ ಔಟ್ ಆಫ್ ಸರ್ವಿಸ್. ಆಮೇಲೆ ಅಲ್ಲಿ ಮೆಕ್ಯಾನಿಕಲಿ ಲಾಕ್ ತೆಗೆದಾಗ ಮೆಕ್ಯಾನಿಕಲ್ ಲಾಕ್ ಹಾಕಿದಾಗ ಕೂಡ ಬರುತ್ತದೆ, ಲಾಕ್ ಹಾಕಿದಾಗ ಕೂಡ ಬರುತ್ತೆ. ಆಮೇಲೆ ಎಲೆಕ್ಟ್ರಿಕಲ್ ಆಫ್ ಬರುತ್ತೆ. ಸೊ ಎಲೆಕ್ಟ್ರಿಕಲ್ ಆಫ್ ಮಾಡಿದಾಗ ಇದೆಲ್ಲ ಸರ್ಕ್ಯೂಟ್ ಎಲ್ಲ ಕ್ಲೋಸ್ ಅಂದರೆ ಡಿ ಸಿ ಇರೋಂಗಿಲ್ಲ ಇಲ್ಲಿಂದ ಅಲ್ಲಿವರೆಗೆ. ಈಗ ಇದರಲ್ಲೇ ಯಾವುದೋ ಡಿ ಸಿ ಇರೋಂಗಿಲ್ಲ, ಇಲ್ಲಿವರೆಗೆ ಮಾತ್ರ ಎಷ್ಟೇ ಇಲ್ಲಿಂದ ಯಾವುದಿಲ್ಲ ಆಗಿಲ್ಲ. ಆಫ್ ಮಾಡಿದಾಗ ಈಗ ಯಾವುದು ಶಾರ್ಟ್ ಮಾಡಿದ್ರು ಕೂಡ ಏನಾಗಲ್ಲ. ನೀವು ಕ್ಯೂರ್ ಬುಕ್ಕಲ್ಸ್ ಯಾವುದು ಬರೋಂಗಿಲ್ಲ ಅಲ್ಲಿ. ಸೊ ಎಲೆಕ್ಟ್ರಿಕಲಿ ಕಂಪಲ್ಸರಿ ಆಫ್ ಆಗಬೇಕು. ಸುಮಾರು ಕಡೆ ಮಾಡಿದ್ದಾರೆ, ಇಲ್ಲಿ ಆನಲ್ಲೇ ಇದೆ. ಸೌಂಡ್ ಅಂತೂ ಬರೋಂಗಿಲ್ಲ. ಏನು ಇದು ಇವಾಗ ಒಂದ್ಸಲ ಎಕ್ನಾಲಜ್ ಮಾಡಿದ್ರೆ ಇನ್ನೊಂದ್ಸಲ ಬರೋಂಗಿಲ್ಲ ಅದು ಸೌಂಡು. ಒಂದ್ಸಲ ಬಂದು ಹೋಯ್ತು ಮತ್ತೆ ಬರೋಂಗಿಲ್ಲ, ಸೌಂಡ್ ಬರೋಂಗಿಲ್ಲ. ಸೊ ಅದಕ್ಕೆ ಅಲ್ಲಿ ನೈಟ್ರೋಜನ್ ಇದು ಇಂಜೆಕ್ಟ್ ಆಗ್ತದೆ, ಡ್ರೈನ್ ಆಗಿದೆ ಅಂತಲೂ ಗೊತ್ತಾಗಿಲ್ಲ. ಏನು ಇಂಡಿಕೇಶನ್ ಇರಲಿಲ್ಲ ಅಂತಂದರೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಪ್ರಿಕಾಷನ್ ಏನೇನು ತಗೋಬೇಕು. ಫಸ್ಟು ಇಲ್ಲಿ ಎಲೆಕ್ಟ್ರಿಕಲ್ ಆಟೋ ಮ್ಯಾನ್ಯುವಲ್ ಆಫ್ ಇದೆ. ಆಟೋದಲ್ಲೇ ಇರ್ತಾ ಕಂಪಲ್ಸರಿ ಸಿಸ್ಟಮ್ ಸರ್ವಿಸಲ್ಲಿ ಬರ್ತಾರೆ. ಮ್ಯಾನ್ಯುವಲ್ ಬಂದು ಮಾತ್ರ ನಾವು ಇಂಡಿಕೇಶನ್ಸ್ ನೋಡ್ಲಿಕ್ಕೆ ಮಾತ್ರ ಅಷ್ಟೇ. ಮ್ಯಾನ್ಯುವಲ್ಲಿ ಇದು ಆಪ್ರೇಟ್ ಮಾಡೋದನ್ನು ಮಾಡ್ಬೋದು, ಮ್ಯಾನ್ಯುವಲ್ ಮಾಡ್ಬೋದು, ಆಟೋದಲ್ಲೇ ಮಾಡ್ಬೋದು. ಬಟ್ ನಮಗೆ ಮ್ಯಾನ್ಯುವಲ್ಲಿ ಏನು ಇಂಡಿಕೇಶನ್ಸ್ ಇದೆ ನೋಡ್ಲಿಕ್ಕೆ. ಆಮೇಲೆ ಇನ್ನೊಂದು ಆಫಲ್ಲಿ ನಮ್ಗೆ ಯಾವುದೂ ಇಂಡಿಕೇಶನ್ ಗೊತ್ತಾಗಿಲ್ಲ, ಓನ್ಲಿ ಎಲೆಕ್ಟ್ರಿಕಲ್ ಆಫ್ ಔಟ್ ಆಫ್ ಸರ್ವಿಸ್. ಈಗ ನೋಡಿ, ಈಗ ಟ್ರಾನ್ಸ್ಫಾರ್ಮರ್ ಟ್ರಿಪ್ ಇದೆ, ಈಗ ಎರಡೂ ಬ್ರೇಕರು ಓಪನ್ ಇದೆ. ಸೊ ಇದು ಟ್ರಿಪ್ ಬರ್ತಾ ಇದೆ. ಅದೇ ಈಗ ನಮ್ಮ ಬ್ರೇಕರ್ ಸ್ಟೇಟಸ್ HVB ಮತ್ತು LVC ಸಿಸ್ಟಮ್. ಹಾಂ, ಇದು ಬರಲೇಬೇಕು. ನೀವು ಶಟ್ ಡೌನ್ ಹೋದಾಗ ಇದು ನೋಡ್ಬೇಕು, ಯಾವಾಗ ಅಬ್ಸರ್ವೇಷನ್ ಮಾಡಬೇಕು. ಅವ್ರು ಮಾಡ್ತಾ ಇದ್ದಾರೆ, ಅಬ್ಸರ್ವೇಷನ್ ಮಾಡಲೇಬೇಕು. ಅದು ಒಂದು ವೇಳೆ ಬರಲಿಲ್ಲ ಅಂತಂದರೆ ಈಗ ನೀವು ಅಲ್ಲಿಂದ ಪ್ಲಗ್ ತೆಗೆದ್ರೆ ಹೋಗ್ಬಿಡ್ತು. ಡಿ ಸಿ ಪ್ಲಗ್ ಏನಿರುತ್ತೆ ನಿಮ್ಮದು ಬ್ಯಾಂಕ್ದು, ಅದು ಪ್ಲಗ್ ತೆಗೆದ್ರೆ ಹೋಗ್ಬಿಡ್ತು. ಸೊ ಕನೆಕ್ಟ್ ಇರಬೇಕು ಅವಾಗ ನಮಗೆ. ಟ್ರಿಪ್ ಆದಾಗಂತೂ ಕಂಪಲ್ಸರಿ ಬರೇ ಬರುತ್ತೆ. ನೀವು ಬೇಕಾದರೆ ನಾವು ಆಮೇಲೆ ಪ್ಲಗ್ ತೆಗೆದ್ಬಿಟ್ಟು ನೀವು ಮೇಂಟೆನೆನ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಇದು ಮಾಡ್ಬೋದು, ಕನೆಕ್ಟ್ ಮಾಡ್ಬೋದು. ಅಂದರೆ ನಾವು ಔಟ್ ಆಫ್ ಸರ್ವಿಸಿಗೆ ಹಾಕ್ತೀವಲ್ಲ ಟುಗೆದರ್, ಅದು ಒಂದ್ಸಲ ಫುಲ್ ಅವಾಗ ಒಂದ್ಸಲ ಅದನ್ನು ಚೆಕ್ ಮಾಡ್ಕೊಳ್ಳೋದು. ಅದು ಆಮೇಲೆ ಜನರಲ್ ಆಗಿ ಏನು ಮಾಡೋದು, ಆಟೋದಲ್ಲೇ ಜನರಲ್ ಆಗಿ ಏನು ಮಾಡೋದು, ಇವು ಮೂರು ಹೆಲ್ತಿ ಬೇಕು. ಆಮೇಲೆ ಅಬ್ನಾರ್ಮಲ್ ಇಂಡಿಕೇಶನ್ ಬಂತಂದರೆ ಇದು ವಿಜುವಲ್ ಅಂದರೆ ಬರುತ್ತೆ. ಸೊ ನಾವು ಯಾವಾಗ ಸುಮ್ಮನೆ ಒಂದ್ಸಲ ಜಸ್ಟ್ ಲ್ಯಾಂಪ್ ಟೆಸ್ಟ್ ಮಾಡಬೇಕು, ಎಲ್ಲ ಲ್ಯಾಂಪ್ಸ್ ಕರೆಕ್ಟಾಗಿದೆ, ಅಲ್ಲಿಂದ ಏನೋ ಸಿಗ್ನಲ್ ಬರಬೇಕು, ಇಲ್ಲಿ ಲ್ಯಾಂಪ್ ಗ್ಲೋ ಆಗಿರೋದಿಲ್ಲ. ಸೊ ಇದಕ್ಕೆ ನೀವು ಜನರಲಾಗಿ ನಾವೇನು ಮಾಡ್ಬೋದು, ಕ್ಲೀನ್ ಮಾಡ್ಬೋದು. ಆಮೇಲೆ ಅಲ್ಲಿ ನೀವು ರೀಡಿಂಗ್ ಎಲ್ಲ ಡೈಲಿ ತೊಗೊಳ್ತೀರ. ಡೈಲಿ ರೀಡಿಂಗ್ ತೊಗೋಬೇಕಾದ್ರೆ ನೀವು ಇವತ್ತು ಗೇಟಿಗೆ ಒಂದು ಟೈಮ್ ತೊಗೊಳ್ಬೇಕು. 10 ಗಂಟೆ ಅಂದರೆ 10 ಗಂಟೆನೇ ತೊಗೊಳ್ಳಿ. ಟೆಂಪ್ರೇಚರ್ ವೇರಿಯೇಷನ್ ಆಗುತ್ತೆ. ಬೆಳಗ್ಗೆ ನೀವು ತೊಗೊಂಡ್ಬಿಟ್ಟು ನಾಳೆ ಮಧ್ಯಾಹ್ನ ತೊಗೊಂಡ್ರೆ ಸರ್ ಇಷ್ಟೊಂದು ಹೆಂಗೆ ಎಕ್ಸ್ಪಾಂಡ್ ಆಯಿತು ಗ್ಯಾಸ್, ಇಷ್ಟೊಂದು ಪ್ರೆಷರ್ ಆಗಿರುತ್ತೆ. ಬೆಳಗ್ಗೆ ನೋಡಿದ್ರೆ ಇಷ್ಟ ಆಗುತ್ತೆ. ಅಂದರೆ ಒಂದು ಟೈಮ್ ತೊಗೊಳ್ಳಿ. ಡೈಲಿ ಡೈಲಿ ಒಂದು ಸಲ ತೊಗೊಂಡ್ರೆ ಒಂದೇ ಸಲ ತೊಗೊಳ್ಳಿ, ಒಂದು ಟೈಮ್ ತೊಗೊಳ್ಳಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ವೇರಿಯೇಷನ್ ಇಷ್ಟ ಆಗುತ್ತೆ. ಸೊ ಜಸ್ಟ್ ಒಂದು ಲೀಕೇಜ್ ಅಂದರೆ ಜಾಯಿಂಟ್ಸಲ್ಲಿ ಲೀಕೇಜ್ ಇದ್ದರೆ ನಮ್ಗೆ ಗೊತ್ತಾಗಂಗಿಲ್ಲ, ಅದು ಹೊರಗಡೆ ಹೋಗ್ತಾ ಇರ್ತದೆ, ಕಾಣಿಸ್ದಂಗಿಲ್ಲ ಅದು. ಬಟ್ ಅವಾಗ 140 ಮ್ಯಾಕ್ಸಿಮಮ್ ನಮಗೆ 150 ಬೇಕು, ಇನ್ನೂ 135 ಆಪ್ರೇಟಿಂಗ್ ಕಂಡೀಷನ್ ಅಷ್ಟೊಂದು ಗ್ಯಾಸ್ ಬೇಕು. ಯಾಕಂದರೆ ಆಪ್ರೇಟ್ ಆಗುತ್ತೆ, ನಮಗೆ 70 ಆಗುತ್ತೆ ಆಪ್ರೇಟ್, ಬಟ್ ಇನ್ಸಫಿಷಿಯೆಂಟ್ ಗ್ಯಾಸ್ ಆಗುತ್ತೆ. ಸರ್ ಈಗ 120 ಇದೆ, ಎಷ್ಟು ವೇರಿಯೇಷನ್ ಹೋಗುತ್ತೆ ಟೆಂಪ್ರೇಚರ್? ವೇರಿಯೇಷನ್ ಒಂದು 10 kg ಆಗ್ಬೋದು ಅಷ್ಟೇ. 10 ಹೆಚ್ಚು ಕಡಿಮೆ. ಬೆಳಗ್ಗೆ ನೋಡಿದಾಗ 10 ಕಡಿಮೆ ಆಗುತ್ತೆ, ಇನ್ನು ಮಧ್ಯಾಹ್ನ ನೋಡಿದಾಗ 10 ರೈಸ್ ಆಗಿರುತ್ತೆ. ಗ್ಯಾಸ್ ಎಕ್ಸ್ಪಾಂಡ್ ಆಗುತ್ತೆ ಟೆಂಪ್ರೇಚರ್. ಸೊ ಅದನ್ನು ನೀವು ನೋಡಬೇಕು, ಎಷ್ಟು ಡೈಲಿ ಎಷ್ಟು ಕಡಿಮೆ ಆಗ್ತದೆ. ನಮಗೆ ನಿನ್ನೆ 135 ವಿಂಟರ್ ಸೀಸನಲ್ಲಿ ಕಮ್ಮಿ ಆಗುತ್ತೆ. 135 ಆಮೇಲೆ 20 ಆಯಿತು, ಆಮೇಲೆ 15 ಆಯಿತು, ವೇರಿಯೇಷನ್ ಆಗ್ತಾ ಇರ್ತದೆ. ಅಂತಂದರೆ ಅದೇ ಒಂದೇ ಟೆಂಪ್ರೇಚರ್ ತೊಗೊಳ್ತಿರ್ತೀವಿ. 12 ಗಂಟೆ ತೊಗೊಂಡ್ರೆ 12 ಗಂಟೆನೇ ಅದಕ್ಕೆ ಕಡಿಮೆ ಆಗ್ತಾ ಇರ್ತದೆ. ಅವಾಗ ನೀವು ಅಬ್ಸರ್ವೇಷನ್ ಮಾಡ್ಬೇಕಲ್ಲಿ ಎಲ್ಲಿ ಜಾಯಿಂಟ್ಸ್ ಇದೆ, ಅಲ್ಲೇ ಒಂದು ಶಾಂಪು ವಾಟ್ರ್, ಏನು ₹1 ಶಾಂಪು ವಾಟ್ರ್ ಅಷ್ಟೇ. ಎಲ್ಲ ನೋಡ್ತೀರ, ಅದು ಮಿಷಿನ್ ಬೇಡ ಅದಕ್ಕೆ.
ಹಾಫ್ ಲೀಟ್ರ್ ವಾಟರ್ ಅಷ್ಟೇ. ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡಿ ನೀರು ಹಾಕ್ಬಿಟ್ಟು ನೀರು ಹಾಕೋದು ಅಷ್ಟೇ ಅದರಲ್ಲಿ. ಶಾಂಪು ಇದು ಮಾಡ್ಕೊಂಡ್ಬಿಟ್ಟು ಅದು ನೊರೆ ಹಚ್ಚೋದಿಲ್ಲ ಅದಕ್ಕೆ. ನೊರೆ ಹಚ್ಚೋದು ಲೀಕೇಜ್ ಇದು ಏನು ಇದ್ರ ನಾವು ಹಚ್ಚಿದ್ದು ಅದು ಗೊತ್ತಾಗಿಲ್ಲ. ಅದೇನಾಗುತ್ತೆ ಇಲ್ಲ ಲೀಕೇಜ್ ಇದೆ ಅಂತ. ಅದೇ ಟೈಪ್ ಚೆಕ್ ಮಾಡ್ದಂಗೆ ಚೆಕ್ ಮಾಡ್ಬೇಕು. ಹಾಗಾಗಿ ಅವಾಗ ನೀವೇನು ಮಾಡಬೇಕು, ಹೊಸ ಮೊದಲು ನೀರು ಹಾಕ್ಬೇಕಲ್ಲ, ಸ್ವಲ್ಪ ಒಂದು 5 ಮಿನಿಟ್ ಇಟ್ಕೋಬೇಕು. ಸೊ ನಮಗೇನು ಇಲ್ಲಿ ಹೋಗೋದೇನು ಅವಶ್ಯಕತೆ ಅಷ್ಟೊಂದು ಬೇಗ ಇದ್ದಾಗ ಅವಾಗ ಒಂಚೂರು ನೋಡ್ಕೋತಾ ಇರಬೇಕು ಕರೆಕ್ಟಾಗಿ ಒಂದು 5 ನಿಮಿಷ. ಅವಾಗ ಜಸ್ಟ್ ಲೀಕೇಜ್ ಬಂದರೆ ನಮ್ಮ ಬಾಟ್ಲಲ್ಲಿ ನೀರು ನರೆ ಕಾಣಿಸ್ತಲ್ಲ ವೈಟ್, ಮೇಲ್ಗಡೆ ಕೆಳಗಡೆ ನೀರು ಇರುತ್ತೆ, ಅದೇ ಸ್ವಲ್ಪ ವೈಟಾಗಿ ಕಾಣಿಸ್ತದೆ. ಒಂದೊಂದು ಈ ರೀತಿ ಲೀಕೇಜ್ ಇರ್ತದೆ. ಅದು ಸ್ವಲ್ಪ ಲೀಕೇಜ್ ಇದ್ದರೂ ಕೂಡ ಅದು ಸುಮಾರು ಒಂದು 6 ಮಂತ್ವರೆಗೆ ಏನು ಗೊತ್ತಾಗಲ್ಲ, ಕಡಿಮೆ ಆಗಲ್ಲ. ಸೊ ಇದು ಒಂದು 2. ಆಮೇಲೆ ಆಯಿಲ್ ಇಲ್ಲಿ ಲೀಕೇಜ್ ಫ್ರಮ್ ಬ್ರೈನ್ ಕೊಟ್ಟಿಲ್ಲ ಇದಕ್ಕೆ. ಅಲ್ಲಿ ಲೀಕೇಜ್ ಫ್ರಮ್ ವಾಲ್ ನಾವು ತೋರಿಸ್ತೀನಿ. ಈಗ ಆಪ್ರೇಷನ್ ಯಾವ ರೀತಿ ಅಂತ ನೋಡೋಣ. ಇವಾಗ ಏನು ಮಾಡ್ತಾಯಿದ್ದೀವಿ ನಾವು, ಆಟೋ ಆಮೇಲೆ ಆಫ್ ಇಟ್ಕೊಳ್ತೇವೆ. ಇದು ಟ್ರಾನ್ಸ್ಫಾರ್ಮರ್ ಟ್ರೀಟ್ ಮಾಡ್ತಾಯಿದ್ರೆ ಆಫ್ ಮಾಡ್ಕೊಂಡು ಒಂದು ವೇಳೆ ಅಲ್ಲಿನೂ ಮೆಕ್ಯಾನಿಕಲಿ ಲಾಕ್ ಕೂಡ ಮಾಡ್ಕೋಬೇಕು. 2 ಕಡೆ ಇದು ಮಾಡ್ಕೋಬೇಕು. ಇವೇನು ಮಾಡಿದ್ರೆ ಬ್ರೇಕರೆಲ್ಲ ಕುಂದಿರ್ತಾ ಇಲ್ಲ, ನಮಗೆ ಇನ್ನೊಂದು ಮಾಡ್ತಾರೆ. ಸೊ ಆವಾಗ ನೀವು ಮಾಡ್ತೀರ PVR ಎಲ್ಲ ಬುಕ್ಕಲ್ಸ್ ಕೊಟ್ಟು ನೋಡ್ತೀರ, ಆಪ್ರೇಟ್ ಕಂಡೀಷನ್ ನೋಡ್ತಾ ಇರ್ತೀರ. ಅವಾಗ ಏನಾಗುತ್ತೆ, ಇಲ್ಲೆಲ್ಲ ಟ್ರೈನ್ ಆಗಿಬಿಡುತ್ತೆ. ಸೊ ಸಿಸ್ಟಮ್ ಆಪ್ರೇಟ್ ಆಗುತ್ತೆ. 3 ಕಂಡೀಷನ್ ಬೇಕಾಗಿರ್ತವೆ, ಅದನ್ನು ಕೂಡ ಒಂದಾದ್ರೆ ಆಗಲ್ಲ. ಆಲ್ರೆಡಿ ಒಂದು ಇರುತ್ತೆ ನಿಮಗೆ, ಯಾವುದು ಬ್ರೇಕರ್ ಸ್ಟೇಟಸ್ ಬಂದಿರ್ತೀವಿ. ಸೊ ಅವಾಗ ಇನ್ನೊಂದು ನಮಗೆ ಡಿಫ್ರೆನ್ಷಿಯಲ್ ಏನೋ ಕೊಟ್ಟರೆ ಒಂದು ಸ್ವಲ್ಪ ಕೊಟ್ಟು ತೆಗೆದುಬಿಟ್ರೆ ಅಂದರೆ ಅದೇನೋ ಹೋಗಿದೆ ರಿಸೆಟ್ ಆಗಿದೆ ಅನ್ಬೋದು, ಅಲ್ಲಿ ಇಲ್ಲಿ ಮ್ಯಾಚಿಂಗ್ ಆಗಿರ್ತಾರೆ. ಒಂದ್ಸಲ ಬಂತಂದರೆ ಅದು ಮ್ಯಾಚ್ ಆಗಿರ್ತದೆ. ಇಲ್ಲಿವರೆಗೆ ನಾವು ರಿಸೆಟ್ ಮಾಡಬೇಕಾದ್ರೂ ಕೂಡ ಇದಕ್ಕೆ ಫ್ರೆಶ್ ಮಾಡ್ಬೇಕು. ಅದಕ್ಕೆ ಫ್ರೆಶ್ ಮಾಡಿ ಮತ್ತೆ ಬಿಡ್ಬೇಕು, ಅವಾಗ ರಿಸೆಟ್ ಆಗುತ್ತೆ. ಈಗ ಬೇರೆ ಯಾವುದಾದ್ರು ಕಂಟಿನ್ಯೂ ಆಗಿ PVR ಕೊಟ್ಟರೆ ತಿಳ್ಕೊಳ್ಳಿ, ಕೊಟ್ಟು ತೆಗೆದಂದರೆ ಬಂದು ಹೋಗುತ್ತೆ ಅಷ್ಟೇ. ಡಿಫ್ರೆನ್ಷಿಯಲ್ ಮಾತ್ರ ಅಲ್ಲೇ ಹಂಗೆ ಇರುತ್ತೆ, ಕೊಳ್ಳಿರುತ್ತೆ. ಸೊ ಅವಾಗ ನಾವು ರಿಸೆಟ್ ಮಾಡೋದು, ಇದು ರಿಸೆಟ್ ಮಾಡಲೇ ಮಾಡಬೇಕು. ಅಲ್ಲಿ ಗ್ಲೂ ಆಗುತ್ತಲ್ಲ ಸರ್, ಗ್ಲೋ ಆಗುತ್ತೆ. ಈಗ ನಾವು ಸಿಸ್ಟಮ್ ಯಾವ ರೀತಿ ಆಪ್ರೇಟ್ ಆಗುತ್ತೆ, ಏನೇನು ಸಿಗ್ನಲ್ಸ್ ನಮಗೆ ಇದು ಬಂದರೆ ಆಪ್ರೇಟ್ ಆಗುತ್ತೆ. ಇದು ಫಸ್ಟು ಪ್ರಿವೆನ್ಷನ್ನು ಎಕ್ಸ್ಟೆನ್ಷನ್ನು ರಿಮೋಟ್. ಈಗ ಫಸ್ಟ್ ನೋಡಿ ಪ್ರಿವೆನ್ಷನಲ್ಲಿ ನಮಗೆ ಡಿಫ್ರೆನ್ಷಿಯಲ್ ಆಗಿರಬೇಕು. ಆಮೇಲೆ ನಿಮಗೆ ಡಿಫ್ರೆನ್ಷಿಯಲ್ ಯಾವ ರೀತಿ ಆಗುತ್ತೆ, ಸೆಕೆಂಡರಿ ಪ್ರೈಮರಿ ವೈಂಡಿಂಗ್ ಸೆಕೆಂಡರಿ ವೈಂಡಿಂಗ್ ಏನಾಗುತ್ತೆ, ಆರ್ಕ್ ಆಯಿತು ಅಂತಂದರೆ ಏನಾಗುತ್ತೆ, ಅವಾಗ ಬರ್ನ್ ಆಗಿರುತ್ತೆ. ಸೊ ಆವಾಗ ನಮಗೆ ಡಿಫ್ರೆನ್ಷಿಯಲ್ ರಿಲೇ ಆಗುತ್ತೆ. ಅವಾಗ ಗ್ಯಾಸ್ ಫಾರ್ಮ್ ಆಯ್ತು ನಮ್ಮ ಒಳಗಡೆ ಆರ್ಕ್ ಆದಾಗ. ಸೊ ಆವಾಗ ನಮಗೆ ಬುಕ್ಕಲ್ಸ್ ರಿಲೇ ಆಗುತ್ತೆ. ಬುಕ್ಕಲ್ಸ್ ರಿಲೇ ಕೂಡ ಆಗ್ಬೋದು. ಸೊ PVR ಯಾವಾಗಿರುತ್ತೆ, ಪ್ರೆಷರ್ ಟ್ರಾನ್ಸ್ಫಾರ್ಮರ್ ಪ್ರೆಷರ್ ಫಾಲ್ಟ್ ಆಗಿರುತ್ತೆ, ಪ್ರೆಷರೈಸ್ ಆಗಿತ್ತು ಅಂದರೆ ಮಾತ್ರ PVR ಆಗುತ್ತೆ. ಈಗ ಏನಂದರೆ ಲಾಜಿಕ್ ಯಾವ ರೀತಿ ಇದೆ ನೋಡಿ, 20 MA 31.5 12 14.5 10 MA. ಈಗ ಲಾಜಿಕ ನಿಮ್ಮ KPTCL ಇದು ಅಪ್ರೂವಲ್ ಲಾಜಿಕ್ ಡಿಫ್ರೆನ್ಷಿಯಲ್ ಆಗಿರಬೇಕು, PVR ಆಗಿರಬೇಕು. ಆಮೇಲೆ ಇದಂತೂ ಕಾಮನ್ ಇರುತ್ತೆ ನಮಗೆ 86 ಬ್ರೇಕರ್ ಸ್ಟೇಟಸ್ಸು. ಇವು 3 ಬಂದಾಗ ಆಪ್ರೇಟ್ ಆಗುತ್ತೆ ಪ್ರಿವೆನ್ಷನ್ ಮೋಡಲ್ಲಿ. ಟ್ರಾನ್ಸ್ಫಾರ್ಮರ್ಲಿ ವೈಂಡಿಂಗಲ್ಲಿ ಆರ್ಕ್ ಆಗಿದೆ, ಇಲ್ಲಾಂದರೆ PT ಫ್ಲ್ಯಾಶರ್ ಆಗಿದೆ, ಇಲ್ಲಾಂದರೆ ನಿಮಗೆಲ್ಲ ಕೇಬಲ್ ಇರುತ್ತಲ್ಲ ರೈಲ್ವೆ ಬ್ಯಾಂಕಿಂಗ್ ಎಲ್ಲ, ಅವೆಲ್ಲ ಎಲ್ಲಿ ಪಂಚರ್ ಇದೆ ನಾವು ಪ್ರಾಬ್ಲಮ್ ಆಯಿತು, ಡಿಫ್ರೆನ್ಷಿಯಲ್ ಆ್ಯಕ್ಟ್ ಕಂಪಲ್ಸರಿ ಆಗುತ್ತೆ. ಬರೀ ಡಿಫ್ರೆನ್ಷಿಯಲ್ ಆದರೆ ಆಪ್ರೇಟ್ ಆಗಲ್ಲ. ಡಿಫ್ರೆನ್ಷಿಯಲ್ ಆದರೆ ಆಗಲ್ಲ, ನಿಮ್ಮ ಟ್ರಾನ್ಸ್ಫರ್ ಟ್ರಿಪ್ ಆಗುತ್ತೆ 100%. ಅಲಾಂಗ್ ವಿತ್ PRV ಆದರೆ ಆಪ್ರೇಟ್ ಆಗುತ್ತೆ. ಹಾಂ, ಇದು 100% ನಮಗೆ ಇದು ಟ್ರಾನ್ಸ್ಫರ್ ಟ್ರಿಪ್ ಆಗುತ್ತೆ, ಬ್ರೇಕರ್ ಸ್ಟೇಟಸ್ ಆಗುತ್ತೆ. ಅವಾಗ ಮಾತ್ರ ನಾವು ಏನು ಮಾಡಬೇಕು, ಅಲ್ಲಂಗೆ ನಮಗೆ PVR ಆಗಿದೆ ಆಪ್ರೇಟ್ ಆಗುತ್ತೆ. ಕಂಡೀಷನ್ ಏನು, ಡಿಫ್ರೆನ್ಷಿಯಲ್ ಆಗಿದೆ, PVR ಆಯಿತು, ಆಮೇಲೆ ಬ್ರೇಕರ್ ಸ್ಟೇಟಸ್ ಆಯಿತು. 3 ಕಂಡೀಷನ್ ಆದಾಗ ಸಿಸ್ಟಮ್ ಆಪ್ರೇಟ್ ಆಗುತ್ತೆ. 10% ಡಿನೋಟ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನೈಟ್ರೋಜನ್ ಕೂಡ ಇಂಜೆಕ್ಟ್ ಆಗುತ್ತೆ. ತಿನ್ ಸೆಮೆಲ್ಟ್ಸ್. ಇವಾಗ ಎಕ್ಸ್ಟೆನ್ಷನ್ ಮಾಡಲ್ಲಿ ಈಗ ಇಲ್ಲಿ ಬಂದಿಲ್ಲ. ಈಗ ಫೈರ್ ಸೆನ್ಸರ್ ಇದೆ ಮೇಲ್ಗಡೆ, 7 ಫೈರ್ ಸೆನ್ಸರ್ ಮೇಲ್ಗಡೆ ಬುಷಿಂಗ್ ಟರೆಟ್ ಮೇಲೇ ಹಾಕಿದ್ದೀವಿ. ಅಲ್ಲಿ ಫೈರ್ ಎಲ್ಲಾಗುತ್ತೆ, ಬುಷಿಂಗ್ ಟರೆಟ್ ಮೇಲೇ ಆಗುತ್ತೆ. ಅಲ್ಲಿ 141 ಡಿಗ್ರಿ ಉರಿತಾ ಇದೆ ಅಂದರೆ 141 ಡಿಗ್ರಿಗೆ ಆ ಗ್ಲಾಸ್ ಪಾರ್ಟ್ಸ್ ಬರ್ತದೆ. ಆ ಫ್ಲ್ಯಾಶರ್ ಆದಾಗ ಅದೇನಾಗುತ್ತೆ, ಇದು NC ಆಗಿಬಿಡ್ತದೆ. ಅವಾಗ ಇಲ್ಲಿ 5 ಟಿಪ್ ಅಂತ ಬಂದ್ಬಿಡ್ತು. ಸೊ ಅವಾಗ ನಮಗೆ PVR ಅಂದರೆ ಆಗಂಗಿಲ್ಲ. ಅವಾಗ ನಮಗೆ ಬುಕ್ಕಲ್ ಸ್ಟ್ರಿಪ್ಪೇ ಆಗಿರಬೇಕು. 5 ಆಗಿದೆ, ಆಮೇಲೆ ಬುಕ್ಕಲ್ಸ್ ಮಾತ್ರ ಆದಾಗ ಆಪ್ರೇಟ್ ಆಗುತ್ತೆ.
ಇವಾಗ ಇದರಲ್ಲಿ ಯಾವುದು ಪ್ರೊಟೆಕ್ಷನ್ ಬಂತಂದ್ರೆ ಟ್ರಾನ್ಸ್ಫಾರ್ಮರ್ ಟ್ರಿಪ್ ಆಗುತ್ತೆ. ಪ್ರೊಟೆಕ್ಷನ್ ಅಂದರೆ ಏನು, ನಮಗೆ ಪಿ ಆರ್ ಯು ಅಂದರೆ ವೋಕಲ್ಸ್ ಲಾಜಿಕ್ ನೋಡಿ, ಇಲ್ಲಿ ಪಿ ಆರ್ ಯು ಆದ್ರೂ ಆಗುತ್ತದೆ, ವೋಕಲ್ಸ್ ಆದ್ರೂ ಆಗುತ್ತೆ. ಯಾಕಂದರೆ ಇದು ಪ್ರೊಟೆಕ್ಷನ್ ನಮಗೆ ಟ್ರಾನ್ಸ್ಫಾರ್ಮರ್ ಪ್ರೊಟೆಕ್ಷನ್ ಇದು PRV ಬುಕ್ಕೋಲ್ಸ್ ಟ್ರಾನ್ಸ್ಮಿಟರ್. ಹಾಂ, ಅವಾಗ ಒಂದು ವೇಳೆ ನಮಗೆ ಬುಕ್ಕಲ್ಸೇ ಆಗಿಲ್ಲ, ಪಿ ಆರ್ ಯು ಆಗಿದೆ ಅಂತಂದ್ರೆ ಆಗಲ್ಲ, ಸಿಸ್ಟಮ್ ಆಪ್ರೇಟ್ ಆಗಲ್ಲ. ಸೊ ಅವಾಗ ನಮಗೆ ಏನು ಮಾಡಬೇಕು, ಪ್ರೊಟೆಕ್ಷನ್ ಆಗಿದೆ ಅಂದರೆ ನಮಗೆ ಇದು ಹೆಚ್ಚು ಬ್ರೇಕರ್ ಸ್ಟೇಟಸ್ ಆಗಿ ಬಂದಿರ್ತವೆ ಟ್ರಾನ್ಸ್ಫಾರ್ಮರ್ ಟ್ರಿಪ್ ಆದಾಗ. ಸೊ ಅವಾಗ ನಾವು ಅಲ್ಲಿಂದ ಮ್ಯಾನ್ಯುವಲ್ ಆಟೋ ಎರಡರಲ್ಲೇ ಇಟ್ಟರು ಇದು ಆನ್ ಮಾಡ್ಬೇಕು ಅಷ್ಟೇ. ಆಫಲ್ಲಿ ಇರುತ್ತೆ ಅದು ಆನ್ ಮಾಡಬೇಕು, ಗ್ಲಾಸ್ ಬ್ರೇಕ್ ಮಾಡಿಬಿಟ್ಟು ಆನ್ ಮಾಡಿದ್ರೆ ಸಿಸ್ಟಮ್ ಆ್ಯಕ್ಟ್ ಆಗ್ತದೆ. ಇನ್ ಕೇಸ್ ಆಗಲಿಲ್ಲ, ಫೈರ್ ಆಗಿದೆ, ನಮಗೆ ವಿಜುವಲಾಗಿ ಕಾಣಿಸ್ತದೆ, ನಮಗೆ ಸೆನ್ಸರ್ ಫೈರ್ ಡಿಟೆಕ್ಟರ್ ಸೆನ್ಸರ್ ಬಂದಿದೆ, ಟ್ರಿಪ್ ಆಗಿದೆ, ಬಟ್ ನಮ್ಮ ವಿಜುವಲ್ಸ್ ಪಿ ಆರ್ ಯಾವುದು ಬಂದಿಲ್ಲ ಪ್ರೊಡಕ್ಷನ್ ಮಾತ್ರ. ಅವಾಗ ನಾವೇನು ಮಾಡಬೇಕು, ಟ್ರಾನ್ಸ್ಫಾರ್ಮರ್ನ ಟ್ರಿಪ್ ಮಾಡ್ಕೋಬೇಕು, ಇಲ್ಲಿಂದ ಅಪ್ಡೇಟ್ ಮಾಡಬೇಕು. ಆಟೋ ಮ್ಯಾನ್ಯಲ್ ಇದು ಆಫಲ್ಲಿ ಇರುತ್ತೆ, ಆನ್ ಮಾಡಿಬಿಡ್ಬೇಕು. ಈಗ ಫೈರ್ ಬಂದು PRV ಬಂದ್ರೂ ಆ್ಯಕ್ಟ್ ಆಗುತ್ತಾ? ಪಿ ಆರ್ ಬಂದ್ರೂ ಆ್ಯಕ್ಟ್ ಆಗಲ್ಲ ಮೇಡಮ್. ಫೈರ್ ಡಿಟೆಕ್ಟರ್ ಪಿ ಆರ್ ಬಂದಾಗ ಟ್ರಾನ್ಸ್ಫಾರ್ಮರ್ ಟ್ರಿಪ್ ಆಗುತ್ತೆ ಅಷ್ಟೇ, ಅಷ್ಟೇ. ಬುಚ್ಚೋಸ್ ಆಪ್ರೇಟ್ ಆಗಂಗಿಲ್ಲ. ಬುಚ್ಚೋಸ್ ರಿಲೇಟೆಡ್ ಟ್ರಿಪ್ ಆಗಿದ್ರೆ ಮಾತ್ರ ಅದು ಆ್ಯಕ್ಟ್ ಆಗುತ್ತೆ. ಪಿ ಆರ್ ಆದರೆ ನಮ್ಗೆ ಟ್ರಾನ್ಸ್ಫಾರ್ಮರ್ ಟ್ರಿಪ್ ಆಗುತ್ತೆ. ಯಾವಾಗ ನಾವು ಬ್ರೇಕರ್ ಸ್ಟೇಟಸ್ ಬಂದ್ಬಿಡ್ತು, ಒಂದು ವೇಳೆ ನಮಗೆ ಎರಡು ಯಾವ ಪ್ರೊಟೆಕ್ಷನ್ ಬಂದಿಲ್ಲ, ಡಿಫ್ರೆನ್ಷನ್ ಆಗಿಲ್ಲ, ಆಮೇಲೆ ಪಿ ಆರ್ ವಿ ವೋಕಲ್ಸ್ ಯಾವುದಾಗಿಲ್ಲ, ಪ್ರೊಟೆಕ್ಷನ್ ಮಾತ್ರ ಬಂದಾಗ ಮಾತ್ರ ನಮ್ಗೆ ಟ್ರಾನ್ಸ್ಫಾರ್ಮರ್ ಟ್ರಿಪ್ ಆಗುತ್ತೆ. ಕರೆಕ್ಟಾ? ಸೊ ಆವಾಗ ನಮ್ಗೆ ಆಗೇ ಇಲ್ಲ ಬಂದಾಗ ನಾವೇನು ಮಾಡಬೇಕು, ಟ್ರಾನ್ಸ್ಫಾರ್ಮರ್ ಟ್ರಿಪ್ ಮಾಡ್ಕೋಬೇಕು, ಬ್ರೇಕರ್ ಮಾಡ್ಕೋಬೇಕು. ಆದಮೇಲೆ ನಮ್ಗೆ ಆಟೋ ಇಲ್ಲ, ಇಲ್ಲಿಂದ ರಿಮೋಟ್ ಕಂಟ್ರೋಲಲ್ಲಿ ಆಪ್ರೇಟ್ ಮಾಡಬೇಕು. ಸೊ ಇದಕ್ಕೆಲ್ಲ DC ಇರಬೇಕು. ಡಿ ಸಿ ಕಂಪಲ್ಸರಿ ಬೇಕು. ಒಂದು ವೇಳೆ ಡಿ ಸಿ ಹೋಯ್ತು ಅಂದರೆ ನಾವು ಅಲ್ಲಿಂದನೇ ಮಾಡಬೇಕು, ಮ್ಯಾನ್ಯುವಲ್ ಆಗಿ ಅಲ್ಲಿಂದನೇ ಮಾಡಬೇಕು. DC ಹೋಯ್ತು ಡಿ ಸಿ ಇರಲಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ, ಯಾವುದಕ್ಕೂ ಟ್ರಿಪ್ಪಿಂಗ್ ಬಂದ್ರೂ ಏನೂ ಆಗಲ್ಲ, ಗೊತ್ತಾಗಲ್ಲ ನಮಗೆ. ಸೊ ಅಲ್ಲಿಂದನೇ ಮ್ಯಾನ್ಯುವಲ್ ಮಾಡಬೇಕು. ಫಸ್ಟ್ ಅರ್ಥ ಆಯ್ತಾ ಇಲ್ಲಿ? ಆಮೇಲೆ ಲೈನ್ ಫಾಲ್ಟ್, ಏನು ಲೈನ್ ಫಾಲ್ಟ್ ಇದೆಯಲ್ಲ, ಲೈನ್ ಫಾಲ್ಟ್ ಒಂದು ಪಾಸಿಟಿವ್ ಆಗಿರುತ್ತೆ, ಅದ್ರ ಜೊತೆನೇ ಒಂದು ಲ್ಯಾಂಪಿಗೆ ಬಂದಿರ್ತದೆ. ಆ ವೈರಲ್ಲಿ ಎಲ್ಲೋ ಡಿಸ್ಕನೆಕ್ಟ್ ಆಗಿದೆ, ದೂರ ಎಂಡಲ್ಲಿ, ಬೌತ್ ಎಂಡಲ್ಲಿ, ಅಲ್ಲಿ ಮತ್ತು ಇಲ್ಲ, ಇಲ್ಲಿ ಓಪನ್ ಆದಾಗ ಮಾತ್ರ ಇದು ಲೈನ್ ಫಾಲ್ಟ್ ಬಂದಿರುತ್ತೆ. ಈ ವೈರಿಂಗ್ ಇಲ್ಲಿಂದ ಈ ವೈರ್ ಅಲ್ಲಿಗೆ ಹೋಗಿದೆ ಅಂತ ತಿಳ್ಕೊಳ್ಳಿ, ಇಲ್ಲಾಂದರೆ ನೀವು ಬ್ಲೇಡ್ನಲ್ಲಿ ಹೋಗಿದೆ, ಬೊಕಾಲ್ಸ್ ಇರಲಿಲ್ಲ, ನಾವು ಪಾಸಿಟಿವ್ ಎಕ್ಸ್ಟೆಂಡ್ ಆಗುತ್ತೆ ಅಲ್ಲಿಗೆ. ಅಲ್ಲಿಂದ ಇನ್ನೊಂದು ನಾವು ಲ್ಯಾಂಪಿಗೆ ಬರುತ್ತೆ. ಇದು ಡಯರ್ಡ್ ಥ್ರೂ ಇಲ್ಲಿಗೆ ಬಂದಿರ್ತದೆ ಇದೆಲ್ಲ. ಸೊ ಓಪನ್ ಆದಾಗ ಮಾತ್ರ ಇದು ಬರುತ್ತೆ, ಇಲ್ಲಾಂದರೆ ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಇಲ್ಲ ಗ್ರೌಂಡ್ ಆಯಿತು, ಆ ಕೇಬಲ್ ಹೋಗಿದೆ ಅಂತಂದಾಗ ನಮಗೆ ಲೈನ್ ಪಾಯಿಂಟ್ ಎಲ್ಲ ಈಗ ಬರುತ್ತೆ. ಇಂಟರ್ ಟ್ರಿಪ್ ಓಪನ್ ಆದರೆ ಇಲ್ಲಿ ಬರುತ್ತಾ? ಇಂಟರ್ ಟ್ರಿಪ್ ಓಪನ್ ಆದರೆ ಲೈನ್ ಫಾಲ್ಟ್ ಅಂದರೆ ಮೇಡಮ್ ಇದು ಟ್ರಾನ್ಸ್ಫಾರ್ಮರ್ ಫಾಲ್ಟ್. ಲೈನ್ ಫಾಲ್ಟ್ ಅಷ್ಟೇ, ಇದು ನಿಂದಲ್ಲ, ಇಂಟರ್ ಟ್ರಿಪ್ ಅಲ್ಲ, ಓಕೆ. ಇಂಟರ್ ಟ್ರಿಪ್ ಅಲ್ಲ, ಇದು ಬರೋದು ಮಾತ್ರ ಅಷ್ಟೇ ನಮಗೆ ಬೇಕಾಗುತ್ತೆ. ಇದು ಮಾತ್ರ ಇವೆಲ್ಲ ಲೈನ್ ಫಾಲ್ಟ್. ನಮ್ಮ ಕೇಬಲ್ ಇದೆ, ಹಾಂ. ಅಲ್ಲಿಂದ ರಿಲೇ ಪ್ಯಾನಲ್ ಹೋಗಿದೆ, ಬಂದು ಮತ್ತೆ ಒಂದು ಇಲ್ಲಿಂದ ರಿಟರ್ನ್ ಬಂದಿದೆ ಈ ಲ್ಯಾಂಪ್ಗೆ. ಇದೆಲ್ಲ ಲೈನ್ ಫಾಲ್ಟ್. ಕೇಬಲ್ ಓಪನ್ ಆದಾಗ ಮಾತ್ರ ಇದೆಲ್ಲ ಬರುತ್ತೆ. ಯಾವುದೋ ಒಂದು ಆಗಿದೆ ತಿಳ್ಕೊಳ್ಳಿ, ಫೈರ್ ಡಿಟೆಕ್ಟರ್ ಆಗಿದೆ ಅಂದರೆ ಅಲ್ಲಿಂದ ಆ ಸಿಗ್ನಲ್ ಬಾಕ್ಸ್ಲಿಂದ ಇಲ್ಲಿಂದ ಅಲ್ಲಿ ಹೋಗಿರ್ತದೆ ಕೇಬಲ್. ಆ ವೈರಲ್ಲಿ ಒಂದು ಪಾಸಿಟಿವ್ ಇದು ಆಗಿ ರಿಮೂವ್ ಆಗಿದೆ ಅಂತಂದರೆ ಇಲ್ಲಿ ಫೈರ್ ಡಿಟೆಕ್ಟರ್ ಲೈನ್ ಫಾಲ್ಟ್ ಅದು ಬಂದುಬಿಡುತ್ತೆ. ಇಲ್ಲ ಡಿಫ್ರೆನ್ಷಿಯಲ್ ಆಗಿದೆ ಅಂದರೆ ಇಲ್ಲಿ ರಿಲೇ ಪ್ಯಾನಲ್ ಅಲ್ಲಿ ಆಗಿದೆ ಅಂತ ತಿಳ್ಕೊಬೋದು. ಆಮೇಲೆ ಏನು ಟ್ರಿಪ್ಪಿಂಗ್ ಎಲ್ಲ ಗೊತ್ತಾಯ್ತದೆ. ಆಲ್ಡೆನ್ ವಾಲ್ ಫಸ್ಟ್ ಏನು ಟ್ರಿಪ್ ಸಿಸ್ಟಮ್ ಆಪ್ರೇಟ್ ಆದಾಗ ಆಲ್ಡೆನ್ ವಾಲ್ ಓಪನ್ ಬರುತ್ತೆ, ಎಕ್ಸ್ಟೆನ್ಷನ್ ಸೆಂಟ್ರಲ್ಲಿ ಸ್ವಿಚ್ ಬರುತ್ತೆ. ಆಮೇಲೆ ಸಿಲಿಂಡರ್ ಪ್ರೆಷರ್ ಆದಾಗ ಬಿಲೋ 90 kg/cm ಬಂದಾಗ ಮಾತ್ರ ಅವಾಗ ಮಾತ್ರ ಇದು ಗ್ಲೋ ಆಗೋದು. ಇದು ಯಾವುದು ಸಿಲಿಂಡರ್ ಲೋ ಪ್ರೆಷರ್. TCAV ಕ್ಲೋಸ್ ಬಿಲೋ 90 ಪ್ರೆಷರ್. ಈ TCAV ಕ್ಲೋಸ್ ಅಂತಂದರೆ ಈಗ ನೋಡಿ, ಈಗ ಕನ್ಸರ್ವೇಟರ್ ಬಿಟ್ವೀನ್ ಮ್ಯಾನ್ ಟ್ಯಾಂಕ್ ಮಧ್ಯದಲ್ಲಿ ನಾವು ಹಾಕಿದ್ವಿ ಬುಕ್ಕಲ್ಸ್ ರಿಲೇ ಪಕ್ಕ. ಸೊ ಇದು ಯಾವಾಗ ಆಪ್ರೇಟ್ ಆಗಿದ್ರು, ಇದ್ರ ಕೆಲಸ ಏನಂದರೆ, ಸೊ ಸಿಸ್ಟಮ್ ಆ್ಯಕ್ಟ್ ಆಯಿತು, ಮೇನ್ ಟ್ಯಾಂಕ್ ಆಯಿಲು ಡ್ರೈನ್ ಆಗಿದೆ. ನಮಗೆ ಇವಾಗ ಮೇನ್ ಟ್ಯಾಂಕ್ ಡ್ರೈನ್ ಆದಾಗ ಎಲ್ಲಿ ಬರುತ್ತೆ, ಕನ್ಸರ್ವೇಟರ್ನೇ ಬರುತ್ತೆ. ಸೊ ಆ ಫೋರ್ಸಿಗೆ 50 to 60 ಲೀಟರ್/ಮಿನಿಟ್. ಸೊ ಅಷ್ಟೊಂದು ಆ ಫೋರ್ಸಿಗೆ ಏನಾಗುತ್ತೆ, ಅದು ಕ್ಲೋಸ್ ಆಗಿಬಿಡ್ತವೆ, ಆ ವಾಲೇ ಕ್ಲೋಸ್ ಆಗಿಬಿಡ್ತವೆ, ಆಯಿಲೇ ಬರೋಂಗಿಲ್ಲ ಅಲ್ಲಿ. ಸೊ ಅದು ಸೇಫ್ ಆಗಿರುತ್ತೆ ಆ ಆಯಿಲ್. ಮೇನ್ ಟ್ಯಾಂಕ್ ಆಯಿಲು ಎಲ್ಲಿ ಈಗ ಟ್ರಾನ್ಸ್ಫಾರ್ಮರ್ಗೆ ಇಲ್ಲಿ 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 ನಾವು ಹಾಕಿದ್ದೆ ಅಂತ ತಿಳ್ಕೊಳ್ಳಿ, ಆ ಪೈಪ್ ಕನೆಕ್ಟ್ ಆಗಿದೆ, ಇಲ್ಲಿವರೆಗೆ ಬಂದು ಇದಾಗ್ಬಿಡ್ತವೆ, ಸ್ಟಾಪ್ ಆಗಿಬಿಡ್ತವೆ. ವಾಲ್ ಇದೆ ಮೇಡಮ್.
ಇಲ್ಲಿ ವಾಲ್ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಕನೆಕ್ಟ್ ಮಾಡಿದ್ದೆ ಅಲ್ಲಿ ತೋರಿಸ್ತೀನಿ ಅಲ್ಲಿ ಕನೆಕ್ಟ್ ಮಾಡಿದರೆ ಇಲ್ಲಿವರೆಗೆ ಅಲ್ಲಿ ಬಂದು ಸ್ಟಾಪ್ ಆಗಿಬಿಡುತ್ತೆ ಅಂತ ಆ ಒಂದು ಗ್ಯಾಪಲ್ಲಿ ನೈಟ್ರೋಜನ್ ಇಂಜೆಕ್ಟ್ ಆಗಿ ಬಾಟಮಿಂದ ಒಂದು ಲೇಯರ್ ಸ್ಟಾರ್ಟ್ ಮಾಡುತ್ತೆ ರೆಡಿ ಮಾಡುತ್ತೆ ಸೊ ಆಗ ಆಕ್ಸಿಜನ್ ಎಂಟ್ರಿ ಆಗೋದಿಲ್ಲ ಮೇನ್ ಪ್ರೆಷರೈಸ್ ಕಡಿಮೆ ಪ್ರೆಷರ್ ಆಗಿದ್ದು ಡಿಪ್ರೆಷರ್ ಆದರೆ ಸಾಕು ಅವಾಗ ಮಾತ್ರ ನಮ್ಮ ಟ್ರಾನ್ಸ್ಫಾರ್ಮರ್ ಸೇವ್ ಆಗಿದೆ ಬಟ್ ಫಾಲ್ಟ್ ಡಿಫ್ರೆಂಟ್ ಇರುತ್ತೆ ಬೇರೆ ಬೇರೆ ಫಾಲ್ಟ್ ಇರುತ್ತೆ ಅದರಲ್ಲಿ ಏನೇನು ಪ್ರಾಬ್ಲಮ್ ಇರೋಲ್ಲ ಸೆಕೆಂಡರಿ ಪಾರ್ಟ್ ಬಟ್ ನಮ್ಮ ಟ್ರಾನ್ಸ್ಫಾರ್ಮರ್ ಏನಪ್ಪ ಅಂದರೆ ಡ್ಯಾಮೇಜ್ ಆಗಿರ್ಬಾರ್ದು ಫೈರ್ ಆಗಿ ಈ ರೀತಿ ಅದಕ್ಕೆ ನಾವು ಸೇಫ್ಟಿ ಪರ್ಪಸ್ ಆಗಿ ಹಾಕಿದ್ದೀವಿ ಗ್ಯಾಸ್ ಇನ್ಲೆಟ್ ವಾಲ್ವ್ ಕ್ಲೋಸ್ಡ್ ಇವು ಮೂರು ಮೇಡಮ್ ಇದು ಯಾವಾಗ ಇದು ಸಿಸ್ಟಮ್ ಆನ್ ಆಗುತ್ತೆ ಇದು ಆಲ್ಡೇನ್ ವಾಲ್ ಕ್ಲೋಸ್ ಅಲ್ಲೇ ವಾಲ್ ತೋರಿಸ್ತೀನಿ ನಿಮಗೆ ಕ್ಲೋಸ್ ಆಗಿದೆ ಈಗ ನೀವು ಕ್ಲೋಸ್ ಮಾಡಿದ್ರಲ್ಲ ಆ ವಾಲ್ವ್ ಕ್ಲೋಸ್ ಮಾಡಿದ್ದೀವಿ ಅಲ್ಲ ಒಳಗಡೆ ಪ್ಯಾನಲಲ್ಲಿ ಪ್ಯಾನೆಲ್ ಅಲ್ಲಿ ಇವಾಗ ಇದು ಗ್ಯಾಸ್ ಎಲ್ಲ ಕ್ಲೋಸ್ ಅಂತಂದರೆ ಅಲ್ಲಿ ಗ್ಯಾಸ್ ಕೆಳಗಡೆ ಬಿದ್ದಾಗ ಇದು ಏನಾಗುತ್ತೆ ಇದು ಹೋಗುತ್ತೆ ಇದು ಎಕ್ಸ್ಟೆನ್ಷನ್ ಪ್ರೋಸೆಸ್ ಬಂದುಬಿಡುತ್ತೆ ಇದು ಆಲ್ಡೇನ್ ವಾಲ್ ಓಪನ್ ಬಂದುಬಿಡುತ್ತೆ ಕೆಳಗಡೆ ಬಿದ್ದಾಗ ಇದು ಹೋಗ್ಬಿಡುತ್ತೆ ಕ್ಲೋಸ್ ಇದು ಆ ರೀತಿ ಇದೆ 3 ಮೋಡ್ಸಲ್ಲಿ ಸಿಸ್ಟಮ್ ಆಪರೇಟ್ ಆಗುತ್ತೆ